ಮೊದಲನೇ ಪ್ರಶ್ನೆ, 2024ರಲ್ಲಿ ಜಾಗತಿಕ ಇಂಟರ್ನೆಟ್ ಸ್ಥಗಿತಗೊಂಡ ಒಟ್ಟು ಸಂಖ್ಯೆ ಎಷ್ಟು? ಎ 296, ಬಿ 250, ಸಿ 280, ಡಿ 300. ಸರಿಯಾದ ಉತ್ತರ ಎ 296. ವಿವರಣೆ: 2024ರಲ್ಲಿ 296 ಜಾಗತಿಕ ಇಂಟರ್ನೆಟ್ ಸ್ಥಗಿತಗೊಂಡವು. ಇದು ಇದುವರೆಗೆ ದಾಖಲಾದ ಅತಿ ಹೆಚ್ಚು ಸಂಖ್ಯೆಯಾಗಿದೆ. ಇದು ಜಾಗತಿಕವಾಗಿ, ವಿಶೇಷವಾಗಿ ಅಶಾಂತಿ ಅಥವಾ ಸೂಕ್ಷ್ಮ ಘಟನೆಗಳ ಸಮಯದಲ್ಲಿ ಹೆಚ್ಚುತ್ತಿರುವ ಅಂತರ್ಜಾಲ ಸ್ಥಗಿತದ ಪ್ರವೃತ್ತಿಯನ್ನು ಎತ್ತಿ ತೋರಿಸುತ್ತದೆ. ಭಾರತವು ಪ್ರಮುಖ ಕೊಡುಗೆಯಾಗಿದ್ದು, ಒಟ್ಟು ಸ್ಥಗಿತಗಳಲ್ಲಿ 28%ನಷ್ಟಿದೆ. ಇದು ಮ್ಯಾನ್ಮಾರ್ ನಂತರ 2ನೇ ಸ್ಥಾನದಲ್ಲಿದೆ. ಈ ಸ್ಥಗಿತಗಳ ಹೆಚ್ಚುತ್ತಿರುವ ಆವರ್ತನವು ಡಿಜಿಟಲ್ ಹಕ್ಕುಗಳು ಮತ್ತು ವಾಕ್ ಸ್ವಾತಂತ್ರ್ಯದ ಬಗ್ಗೆ ಕಳವಳವನ್ನು ಹುಟ್ಟುಹಾಕಿದೆ. ಮುಂದಿನ ಪ್ರಶ್ನೆ, ಯಾವ ಕಂಪನಿಯು ಪ್ರಾಜೆಕ್ಟ್ ಫಾರ್ಮ್ವೈವ್ಸ್ PFV ಉಪಕ್ರಮವನ್ನು ಅಭಿವೃದ್ಧಿಪಡಿಸಿತು? ಎ ಮೈಕ್ರೋಸಾಫ್ಟ್, ಬಿ ಗೂಗಲ್, ಸಿ IBM, ಡಿ ಅಮೆಜಾನ್. ಸರಿಯಾದ ಉತ್ತರ ಎ ಮೈಕ್ರೋಸಾಫ್ಟ್. ವಿವರಣೆ: ಮೈಕ್ರೋಸಾಫ್ಟ್ ಮಹಾರಾಷ್ಟ್ರದ ಬಾರಾಮತಿಯಲ್ಲಿರುವ ಅಗ್ರಿಕಲ್ಚರಲ್ ಡೆವಲಪ್ಮೆಂಟ್ ಟ್ರಸ್ಟ್ನ ಸಹಯೋಗದೊಂದಿಗೆ ಪ್ರಾಜೆಕ್ಟ್ ಫಾರ್ಮ್ವೈವ್ಸ್ PFV ಅನ್ನು ಅಭಿವೃದ್ಧಿಪಡಿಸಿದೆ. ಈ ಕೃತಕ ಬುದ್ಧಿಮತ್ತೆ ಚಾಲಿತ ಯೋಜನೆಯು ಬೆಳೆ ಇಳುವರಿಯನ್ನು ಹೆಚ್ಚಿಸಲು, ಸಂಪನ್ಮೂಲ ಬಳಕೆಯನ್ನು ಕಡಿಮೆ ಮಾಡಲು ಮತ್ತು ಸುಸ್ಥಿರತೆಯನ್ನು ಸುಧಾರಿಸಲು ದತ್ತಾಂಶ ಚಾಲಿತ ಒಳನೋಟಗಳನ್ನು ಒದಗಿಸುವ ಮೂಲಕ ಕೃಷಿಯನ್ನು ಪರಿವರ್ತಿಸುವುದರ ಮೇಲೆ ಕೇಂದ್ರೀಕರಿಸುತ್ತದೆ. ಇದು ನಿಖರವಾದ ಕೃಷಿ ಶಿಫಾರಸುಗಳನ್ನು ನೀಡಲು ಅಜೂರ್ ಡಾಟಾ ಮ್ಯಾನೇಜರ್ ಫಾರ್ ಅಗ್ರಿಕಲ್ಚರ್ ಮತ್ತು ಈ ಉಪಕರಣಗಳಂತಹ ತಂತ್ರಜ್ಞಾನಗಳನ್ನು ಬಳಸುತ್ತದೆ. ಇದರ ಪರಿಣಾಮವಾಗಿ ಬೆಳೆ ಉತ್ಪಾದನೆಯ ಹೆಚ್ಚಳ, ಕಡಿಮೆ ವೆಚ್ಚಗಳು ಮತ್ತು ಸುಧಾರಿತ ಪರಿಸರ ಫಲಿತಾಂಶಗಳಂತಹ ಗಮನಾರ್ಹ ಪ್ರಯೋಜನಗಳನ್ನು ನೀಡುತ್ತದೆ. ಈ ಉಪಕ್ರಮದ ಯಶಸ್ಸು ಕೃತಕ ಬುದ್ಧಿಮತ್ತೆಯು ಕೃಷಿ ಕ್ಷೇತ್ರದಲ್ಲಿ ಹೇಗೆ ಕ್ರಾಂತಿಯನ್ನು ತರಬಹುದು ಎಂಬುದನ್ನು ತೋರಿಸುತ್ತದೆ. ಮುಂದಿನ ಪ್ರಶ್ನೆ, ಪ್ರಾಚೀನ ಟಿ ಹಾರ್ಸ್ ರಸ್ತೆಯು ಯಾವ ಪ್ರದೇಶದ ಮೂಲಕ ಚೀನಾವನ್ನು ಭಾರತದೊಂದಿಗೆ ಸಂಪರ್ಕಿಸುತ್ತದೆ? ಎ ನೇಪಾಳ, ಬಿ ಟಿಬೆಟ್, ಸಿ ಭೂತಾನ್, ಡಿ ಮ್ಯಾನ್ಮಾರ್. ಸರಿಯಾದ ಉತ್ತರ ಬಿ ಟಿಬೆಟ್. ವಿವರಣೆ: ಶತಮಾನಗಳಷ್ಟು ಹಳೆಯದಾದ ಪ್ರಾಚೀನ ಟಿ ಹಾರ್ಸ್ ರಸ್ತೆಯು ಟಿಬೆಟ್ ಮೂಲಕ ಚೀನಾವನ್ನು ಭಾರತದೊಂದಿಗೆ ಸಂಪರ್ಕಿಸುತ್ತದೆ. ಈ ಮಾರ್ಗವು ಚೀನಾದಿಂದ ಚಹಾ ಮತ್ತು ಟಿಬೆಟ್ನಿಂದ ಕುದುರೆಗಳು ಸೇರಿದಂತೆ ಸರಕುಗಳ ವಿನಿಮಯಕ್ಕೆ ಅನುಕೂಲ ಮಾಡಿಕೊಟ್ಟಿತು ಮತ್ತು ಇದು ಎರಡು ಪ್ರದೇಶಗಳ ನಡುವಿನ ವ್ಯಾಪಾರದ ಪ್ರಮುಖ ಭಾಗವಾಗಿತ್ತು. ಈ ರಸ್ತೆಯು ಭಾರತ ಮತ್ತು ಅದರಾಚೆಗೂ ಮುಂದುವರಿಯುವ ಮೊದಲು ಟಿಬೆಟ್ನ ಲಾಸಾದಂತಹ ಪ್ರಮುಖ ಸ್ಥಳಗಳ ಮೂಲಕ ಹಾದುಹೋಯಿತು. ಟಿ ಹಾರ್ಸ್ ರಸ್ತೆಯು ಚೀನಾ, ಟಿಬೆಟ್ ಮತ್ತು ಭಾರತದ ಸಂಸ್ಕೃತಿಗಳನ್ನು ಸಂಪರ್ಕಿಸುವಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸಿದ್ದು, ಈ ಪ್ರದೇಶಗಳ ನಡುವಿನ ಐತಿಹಾಸಿಕ ಮತ್ತು ಆರ್ಥಿಕ ಸಂವಹನಗಳಿಗೆ ಕೊಡುಗೆ ನೀಡಿದೆ. ಮುಂದಿನ ಪ್ರಶ್ನೆ, ಎಥೆನಾಲ್ ಬ್ಲೆಂಡೆಡ್ ಪೆಟ್ರೋಲ್ EBP ಕಾರ್ಯಕ್ರಮವು ಯಾವ ರಾಜ್ಯದಲ್ಲಿ ತೀವ್ರ ವಿರೋಧವನ್ನು ಎದುರಿಸುತ್ತಿದೆ? ಎ ತಮಿಳುನಾಡು, ಬಿ ಮಹಾರಾಷ್ಟ್ರ, ಸಿ ಆಂಧ್ರಪ್ರದೇಶ, ಡಿ ಕರ್ನಾಟಕ. ಸರಿಯಾದ ಉತ್ತರ ಸಿ ಆಂಧ್ರಪ್ರದೇಶ. ವಿವರಣೆ: ಎಥೆನಾಲ್ ಮಿಶ್ರಿತ ಪೆಟ್ರೋಲ್ EBP ಕಾರ್ಯಕ್ರಮವು ಆಂಧ್ರಪ್ರದೇಶದಲ್ಲಿ ಬಲವಾದ ವಿರೋಧವನ್ನು ಎದುರಿಸುತ್ತಿದೆ. ಅಲ್ಲಿ ಪರಿಸರವಾದಿಗಳು ಮತ್ತು ರೈತರು ಪರಿಸರ ಮಾಲಿನ್ಯ ಮತ್ತು ಎಥೆನಾಲ್ ಕಾರ್ಖಾನೆಗಳಿಂದ ಅತಿಯಾದ ನೀರಿನ ಬಳಕೆಯ ಬಗ್ಗೆ ಕಳವಳ ವ್ಯಕ್ತಪಡಿಸಿದ್ದಾರೆ. ಈ ಸವಾಲುಗಳ ಹೊರತಾಗಿಯೂ 2003ರಲ್ಲಿ ಪ್ರಾರಂಭಿಸಲಾದ ಈ ಕಾರ್ಯಕ್ರಮವು ಇಂಗಾಲದ ಹೊರಸೂಸುವಿಕೆಯನ್ನು ಕಡಿಮೆ ಮಾಡುವುದು, ಇಂಧನ ಆಮದುಗಳನ್ನು ಕಡಿಮೆ ಮಾಡುವುದು ಮತ್ತು ರೈತರ ಆದಾಯವನ್ನು ಹೆಚ್ಚಿಸುವ ಗುರಿಯನ್ನು ಹೊಂದಿದೆ. ಈ ಕಾರ್ಯಕ್ರಮವು ಎಥೆನಾಲ್ ಉತ್ಪಾದನೆ ಮತ್ತು ಅದರ ಆರ್ಥಿಕ ಪರಿಣಾಮದಲ್ಲಿ ಗಮನಾರ್ಹ ಮೈಲಿಗಲ್ಲುಗಳನ್ನು ಹೊಂದಿದೆ, ಆದರೆ ಪ್ರಾದೇಶಿಕ ವಿರೋಧವು ಮುಂದುವರಿಯುತ್ತದೆ. ಇದು ಪರಿಸರ ಸುಸ್ಥಿರತೆ ಮತ್ತು ಇಂಧನ ಉಪಕ್ರಮಗಳ ನಡುವಿನ ಸಂಕೀರ್ಣ ಸಮತೋಲನವನ್ನು ಎತ್ತಿ ತೋರಿಸುತ್ತದೆ. ಮುಂದಿನ ಪ್ರಶ್ನೆ, ಆಲಿವ್ ರಿಡ್ಲೆ ಆಮೆ ಅಧ್ಯಯನಕ್ಕಾಗಿ ದಕ್ಷಿಣ ಫೌಂಡೇಶನ್ನೊಂದಿಗೆ ಯಾವ ಸಂಸ್ಥೆಯು ಪಾಲುದಾರಿಕೆ ಹೊಂದಿದೆ? ಎ IIT ಮದ್ರಾಸ್, ಬಿ IIT ದೆಹಲಿ, ಸಿ IISc ಬೆಂಗಳೂರು, ಡಿ ಭಾರತೀಯ ವನ್ಯಜೀವಿ ಸಂಸ್ಥೆ. ಸರಿಯಾದ ಉತ್ತರ ಸಿ IISc ಬೆಂಗಳೂರು. ವಿವರಣೆ: ಆಲಿವ್ ರಿಡ್ಲೆ ಆಮೆಗಳ ಮೇಲಿನ ಅಧ್ಯಯನವನ್ನು ದಕ್ಷಿಣ ಪ್ರತಿಷ್ಠಾನವು IISc ಬೆಂಗಳೂರು ಮತ್ತು ರಾಜ್ಯ ಅರಣ್ಯ ಇಲಾಖೆಗಳ ಸಹಭಾಗಿತ್ವದಲ್ಲಿ ನಡೆಸಿತು. 16 ವರ್ಷಗಳ ಅವಧಿಯ ಈ ದೀರ್ಘಕಾಲೀನ ಮೌಲ್ಯಮಾಪನವು
ಭಾರತದಲ್ಲಿ ಈ ಆಮೆಗಳ ಜನಸಂಖ್ಯೆಯ ಪ್ರವೃತ್ತಿಗಳ ಬಗ್ಗೆ ಮೌಲ್ಯಯುತವಾದ ಒಳನೋಟಗಳನ್ನು ಒದಗಿಸಿತು. ಅವುಗಳ ಲಿಂಗ ಅನುಪಾತ ಮತ್ತು ಇತರ ಸಂರಕ್ಷಣಾ ಕಾಳಜಿಗಳ ಮೇಲೆ ಹವಾಮಾನ ಬದಲಾವಣೆಯ ಪರಿಣಾಮವೂ ಸೇರಿದಂತೆ. ಐಐಎಸ್ಸಿ ಬೆಂಗಳೂರಿನ ಸಹಯೋಗವು ವನ್ಯಜೀವಿ ಸಂರಕ್ಷಣಾ ಪ್ರಯತ್ನಗಳಲ್ಲಿ ಸಂಶೋಧನಾ ಸಂಸ್ಥೆಗಳ ಮಹತ್ವದ ಪಾತ್ರವನ್ನು ಎತ್ತಿ ತೋರಿಸುತ್ತದೆ. ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ. ಥ್ಯಾಂಕ್ ಯು.